ಬಳಿ ಆರ್ಭಟ ಬೆಂಗಳೂರಿನಾದ್ಯಂತ ಹೇಗಿತ್ತು ಅನ್ನೋದ್ರ ನಿರಂತರ ಕವರೇಜ್ ಅನ್ನು ನಾವು ಮಾಡ್ತಾ ಇದ್ವಿ. ಅದರಲ್ಲೂ ಪ್ರಮುಖವಾಗಿ ಕೋಗಿಲು ಕ್ರಾಸ್ ಬಳಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಹೇಗೆ ಜಲಾವೃತ ಆಯಿತು, ಅಲ್ಲಿ ಸಮಸ್ಯೆಯ ಬೆಟ್ಟ ಯಾವ ರೀತಿ ಸೃಷ್ಟಿಯಾಗಿತ್ತು, ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ವರುಣ ಆರ್ಭಟಕ್ಕೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಜಲಾವೃತ ಆಗಿದೆ. ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಇನ್ಫ್ಯಾಕ್ಟ್ ಬೆಂಗಳೂರಿನಲ್ಲೇ 15 ವರ್ಷಗಳ ಹಿಂದೆ ಅತಿ ದೊಡ್ಡ ಅಪಾರ್ಟ್ಮೆಂಟ್ ಅನ್ನೋ ಖ್ಯಾತಿ ಇತ್ತು ಈ ಅಪಾರ್ಟ್ಮೆಂಟ್ಗೆ. ಬಟ್ ಸ್ಟ್ರಕ್ಚರಲ್ ಡಿಫೆಕ್ಟ್ನಿಂದಾಗಿ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದಂತಹ ಸ್ಥಿತಿಗೆ ಜನ ತಲುಪಿದ್ದಾರೆ. ಟ್ರ್ಯಾಕ್ಟರ್, ಟೆಂಪೋ ಮೂಲಕ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ನಿಮಗೆ ನೆನಪಿರಬಹುದು 2021ರಲ್ಲೂ ಕೂಡ ಇದೇ ಅಪಾರ್ಟ್ಮೆಂಟ್ನ ನಿವಾಸಿಗಳು ಹೀಗೆ ಅಲವತ್ಕೊಂಡಿದ್ರು. ಇದೇ ರೀತಿ ಇಷ್ಟೇ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿತ್ತು. ಈಗಲೂ ಕೂಡ ನೀವು ನೋಡ್ತಾ ಇದ್ರೆ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡೋ ಕೆಲಸವನ್ನ ಟ್ರ್ಯಾಕ್ಟರ್ ಸಹಾಯದಿಂದ ಮಾಡ್ತಾ ಇದ್ದಾರೆ. ಲಕ್ಷ ಕೊಟ್ಟು ಫ್ಲಾಟ್ ಖರೀದಿ ಮಾಡಿದಂತಹ ಜನ ಇವತ್ತು ಟ್ರ್ಯಾಕ್ಟರ್ನಲ್ಲಿ ಅಲ್ಲಿ ಹೋಗಬೇಕಾದ ಸ್ಥಿತಿ. ಕೆಳಗಡೆ ಹೋಗಬೇಕು ಅಥವಾ ಬೇರೆ ಕಡೆಗೆ ಹೋಗ್ಬೇಕಂದ್ರೂ ಕೂಡ ನಡೆಯೋದಕ್ಕೆ ಬೇಸ್ಮೆಂಟ್ ಇಲ್ಲ ಅಲ್ಲಿ, ಬಿಕಾಸ್ ಅಷ್ಟು ಫ್ಲಡ್ಡೆಡ್ ಆಗಿದೆ. ಪವರ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ವಾಟರ್ ಇಲ್ಲ, ಮೋಟಾರ್ ವರ್ಕ್ ಆಗ್ತಿಲ್ಲ. ಇನ್ನೊಂದು ಕಡೆಗೆ ಸಿಬ್ಬಂದಿಗಳು ಬಂದು ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕೆರೆ ಕೋಡಿ ಬಿದ್ದಿರೋದ್ರಿಂದ ಆ ನೀರು ಪ್ಲಸ್ ರಾಜ ಕಾಲುವೆ ನೀರು ಎರಡೂ ಮಿಕ್ಸ್ ಆಗಿದೆ. ಸೊ ಶುಚಿತ್ವದ ಸಮಸ್ಯೆ ಕೂಡ ಸ್ಥಳದಲ್ಲಿ ಕಾಡ್ತಾ ಇದೆ. ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಜನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ನೆಲೆಗಳನ್ನು ಕಂಡುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಒಂದು 3000 ಜನ ನಿವಾಸಿಗಳು ಆ ಅಪಾರ್ಟ್ಮೆಂಟ್ನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಸ್ವಲ್ಪ ಜನ ತಮ್ಮ ದೈನಂದಿನ ಚಟುವಟಿಕೆಗಳಿಗೆ ಹೋಗೋದಕ್ಕೆ ಮುಂದಾದರೆ, ಇನ್ನು ಕೆಲವರು ಕೆಲ ದಿನಗಳ ಕಾಲ ಅಪಾರ್ಟ್ಮೆಂಟನ್ನು ಖಾಲಿ ಮಾಡೋಣ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಎಷ್ಟು ವಸ್ತುಗಳಾಗುತ್ತೋ ಬ್ಯಾಗ್ನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇನ್ನು ಅಪಾರ್ಟ್ಮೆಂಟಲ್ಲಿ ಉಳಿಯೋದಕ್ಕೆ ಇಚ್ಛಿಸೋರಿಗೆ ವಾಟರ್ ಕ್ಯಾನ್ನ ಮೂಲಕ ನೀರು ತಂದುಕೊಡೋದಿರ್ಬೋದು ಅಥವಾ ಹಾಲ್ ಪ್ಯಾಕೆಟ್ನ ತಂದುಕೊಡೋದಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಸಿಬ್ಬಂದಿಗಳು ಅನ್ನೋದು ಗೊತ್ತಾಗ್ತಾ ಇದ್ದಾರೆ. ದ್ವೀಪದಂತಾಗಿದೆ ಕೇಂದ್ರೀಯ ವಿಹಾರದ ಅಪಾರ್ಟ್ಮೆಂಟ್. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಅಪಾರ್ಟ್ಮೆಂಟ್ ಸುತ್ತ ಕೂಡ ನೀರು ತುಂಬಿ ಹೋಗಿದೆ. ಬೇಸ್ಮೆಂಟ್ನ ಎಷ್ಟೋ ಅಡಿ ತನಕ ಕೂಡ ಅಲ್ಲಿ ನೀರು ತುಂಬಿದೆ. ಹೀಗಾಗಿ ಆ ಕೆರೆ ಒಡೆದು ನೀರು ಬರ್ತಾ ಇರೋದನ್ನ ತಡೆಯೋದಕ್ಕೆ ಹರಸಾಹಸವನ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಮರಳು ಚೀಲವನ್ನ ಹಾಕಿ ಫಸ್ಟ್ ನೀರನ್ನು ಸ್ಟಾಪ್ ಮಾಡೋಣ ಅಂತ ಪ್ರಯಾರಿಟಿಯನ್ನು ಮಾಡ್ಕೊಂಡಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲಿ ಯಾವ ಮೂಟೆಗಟ್ಟಲೆ ಚೀಲಗಳನ್ನೆಲ್ಲ ತಂದಿದ್ದಾರೆ. ದೊಡ್ಡ ದೊಡ್ಡ ಚೀಲಗಳನ್ನ ತಂದು ಅಲ್ಲಿ ಸ್ಟಾಪ್ ಮಾಡೋದಕ್ಕೆ ತಡೆಯುವಂತಹ ಪ್ರಯತ್ನವನ್ನ ಒಳ್ಳೆ ತಡೆಗೋಡೆ ರೀತಿ, ತಾತ್ಕಾಲಿಕ ತಡೆಗೋಡೆ ರೀತಿ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಿಟಾಚಿ ಮತ್ತು ಟ್ರ್ಯಾಕ್ಟರ್ ಅನ್ನ ಬಳಸಿ ಕೂಡ ನೀರನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮೊದಲು ನೀರು ಫ್ಲೋ ಸ್ಟಾಪ್ ಆದ್ರೆ ಇಲ್ಲಿ ಕಾರ್ಯಾಚರಣೆ ಈಸಿ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಇಲ್ಲಿ ನಾವು ಆ ಥರ ಮಾತಾಡೋದಕ್ಕಿಂತನೂ ಇಲ್ಲಿ ಆಗಿರುವಂತಹ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂತಹ ಎಲ್ಲ ಅಡ್ಮಿನಿಸ್ಟ್ರೇಷನ್ ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಇದು ಅಚಾನಕ್ ಆಗಿ ಆಗಿರ್ತಕ್ಕಂಥದ್ದು. ಈ ಹಿಂದೆ ಆಗಿರ್ತಕ್ಕಂಥದ್ದು ಕೆರೆ ಕೋಡಿ ಬಿದ್ದಾಗ ಅಲ್ಲಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದಾಗ ಸರ್ಕಾರ ಮುಂದೆ ಬಂದು ನಮಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಚಾನಲ್ ಅನ್ನು ಮಾಡಿಕೊಟ್ಟಿದೆ. ಈಗನೂ ಕೂಡ ಈ ಒಂದು ಸಮಸ್ಯೆಗೆ ಕೂಡಲೇ ಸರ್ಕಾರ ಸ್ಪಂದಿಸಿ, MLA ಅವರು ಸ್ಪಂದಿಸಿ ಇಲ್ಲಿ ಬಂದು ಅವರೇ ನಿಂತ್ಕೊಂಡು. ಲಾಸ್ಟ್ ಟೈಮ್ 2021 ನವೆಂಬರ್ ಅಲ್ಲಿ ಆಗಿದ್ದು. ಆಗ ಈಗ ಈ ಕಾಲುವೆ ನೋಡ್ತಾ ಇದ್ದೀರಲ್ಲ, ಇದು ಆಲ್ಮೋಸ್ಟ್ ಲೈಕ್ ಒಂದಡಿ ಆಳ ಇತ್ತು ಮತ್ತೆ 3 ಅಡಿ ಅಗಲ ಇತ್ತು. ಆಗ್ಲೂ ಸಹ ಸರ್ಕಾರನೇ ನಿಂತು ಖುದ್ದಾಗಿ ಇದನ್ನ ಆಲ್ಮೋಸ್ಟ್ ಲೈಕ್ 6x6 ಅಡಿ ಮಾಡಿ ನೀರು ಹೋಗೋ ವ್ಯವಸ್ಥೆ ಮಾಡಿತ್ತು. 2021ರಿಂದ 3 ವರ್ಷ ನಮ್ಗೆ ಯಾವುದೇ ತರಹದ ಪ್ರಾಬ್ಲಮ್ ಇರಲಿಲ್ಲ ಇಲ್ಲಿ. ಈ ವರ್ಷ ಈಗ ಗೋಡೆ ಕುಸಿದ ಕಾರಣ ಪ್ರಾಬ್ಲಮ್ ಬಂದಿರೋದು. ಈ ತರದೊಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. Very bad. We are very scared now how to go to office tomorrow morning, and it is very, and whole backside has been, you are putting the mud, then it is all the backside water is coming inside, so it is very dangerous. We have to take ಬಿಗಡಾಯಿಸಿದೆ ನೋಡ್ತೀನಿ ನಾನು. ಐ ಆಮ್ ಗೋಯಿಂಗ್ ಔಟ್. ಈ ಸಲ ಹಿಂಗೆ ಆಗುತ್ತಾ? ಸೆಕೆಂಡ್ ಟೈಮ್. ಯಾರು ತಪ್ಪು ಅನ್ಸುತ್ತೆ ನಿಮ್ಗೆ? ಯಾರು ತಪ್ಪು ಅಂತ ಹೇಳಕ್ಕಾಗಲ್ಲ, ಎಲ್ಲರದ್ದು ತಪ್ಪಿದೆ ಇದರಲ್ಲಿ. ರೆಸಿಡೆಂಟ್ಸು ತಪ್ಪಿದೆ, ಅಸೋಸಿಯೇಷನ್ ತಪ್ಪಿದೆ, ಎಲ್ಲಾನು ತಪ್ಪಿದೆ, ಗವರ್ಮೆಂಟ್ ತಪ್ಪಿದೆ, ಎಲ್ಲಾನು ತಪ್ಪಿದೆ. ಮಾಡೋದು ವೆಯ್ಟ್ ಮಾಡಿ ನೋಡೋದು ಅಷ್ಟೇ, ಹೆಂಗಾಗುತ್ತಾ ನೋಡೋದು. ವಿ ವಿಲ್ ವೆಯ್ಟ್ ಅಂಡ್
ನೀವು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಸಾರ್ವಜನಿಕರು, ಅದರಲ್ಲೂ ಕೂಡ ಅಪಾರ್ಟ್ಮೆಂಟ್ನ ನಿವಾಸಿಗಳು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಆ ಆಳೆತ್ತರಕ್ಕೆ ನಿಂತಿರುವಂತಹ ನೀರಿನಲ್ಲೇ ತಮ್ಮ ಕೆಲಸಗಳಿಗೆ ಹೋಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ತೀರಾ ಇನ್ಕನ್ವೀನಿಯನ್ಸ್ ಆಗಿದೆ. ಜೊತೆಗೆ ಇಲ್ಲಿ ಎಲ್ರದ್ದು ತಪ್ಪಿದೆ ಅನ್ನೋದು ಅವರ ಅಭಿಪ್ರಾಯ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆ, ಬೆಳಗ್ಗೆ ತಪ್ಪದ ಗುಂಡಿಯ ಪರದಾಟ. ಸಾರ್ವಜನಿಕರಿಗೆ ಏನೆಲ್ಲ ಸಮಸ್ಯೆ ಕುಂದಲಹಳ್ಳಿಯಲ್ಲಾಗಿದೆ. ಮಹದೇವಪುರ ವ್ಯಾಪ್ತಿಗೆ ಬರುವಂತಹ ಕುಂದಲಹಳ್ಳಿಯ ಸ್ಥಿತಿಯನ್ನ ನಿಮಗೆ ತೋರಿಸ್ತೀವಿ. ಹೇಗೆ ಜನ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ, ಲೀವಿಂಗ್ ಹೆಲ್ ಅಂತಾರಲ್ಲ, ಆ ರೀತಿ ಪರಿಸ್ಥಿತಿ ಇಲ್ಲಿದೆ. ಮಳೆಗೆ ಮಹದೇವಪುರ ಕ್ಷೇತ್ರದಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಮೊದಲನೇದಾಗಿ ಮೇನ್ ರೋಡ್ಗಳಲ್ಲೇ ನೀರು ಯಾವ ಪ್ರಮಾಣದಲ್ಲಿ ನಿಂತಿರುತ್ತೆ ಅಲ್ಲಿ ಅನ್ನೋದನ್ನ ನೋಡ್ತಿರ್ತೀರಾ ನೀವು. ಈಗ ಒಳಗಡೆ ಕನೆಕ್ಟ್ ಆಗುವಂತಹ ರೋಡ್ಗಳು, ಅಂದ್ರೆ ವಾರ್ಡಿಂದ ವಾರ್ಡ್ಗೆ ಕನೆಕ್ಟ್ ಆಗುವಂತಹ ರೋಡ್ಗಳು, ಅಲ್ಲೂ ಕೂಡ ಹೆಜ್ಜೆಗೆ ಗುಂಡಿ, ಸಂಚಾರ ಅನ್ನೋದು ಅಸ್ತವ್ಯಸ್ತ ಅನ್ನೋ ರೀತಿ ಆಗೋಗಿದೆ. ಅಯೋಮಯ ಅನ್ನೋ ಪರಿಸ್ಥಿತಿ. ಗುಂಡಿ ಗೊತ್ತಾಗದೆ ಕೆಲ ಬೈಕ್ ಸವಾರರು ಅಲ್ಲೇ ಬಿದ್ದಿದ್ದಾರೆ. ಇನ್ಫ್ಯಾಕ್ಟ್ ನಾವು ಈ ಸುದ್ದಿಯನ್ನ ಕವರ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ರಿಪೋರ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲ ಎಷ್ಟೊಂದು ಜನ ಬ್ಯಾಲೆನ್ಸ್ ತಪ್ಪಿ ಬಿದ್ದಿದ್ದು ಕಾಣಿಸ್ತು. ನೋಡಿ ಪಾಪ ಆಫೀಸ್ಗೆಲ್ಲ ಹೋಗೋರು ಇವರು, ಆ ಬಟ್ಟೆ ನೋಡಿ ಕಂಪ್ಲೀಟಾಗಿ ಗಲೀಜಾಗೋಗಿದೆ. ಇನ್ನೊಂದು ಕಡೆಗೆ ನೋಡಿ ನಮ್ಮ ಸಾಮಾಜಿಕ ಕಳಕಳಿ ಕೂಡ ಮುಂದುವರಿತಾ ಇದೆ. ಸುದ್ದಿಯನ್ನ ಬಿತ್ತರಿಸೋದು ಮಾತ್ರ ಅಲ್ಲ, ಅಲ್ಲಿರುವಂತಹ ಸಾರ್ವಜನಿಕರಿಗೆ ನಮ್ಮ ಪಬ್ಲಿಕ್ ಟಿವಿ ಸಿಬ್ಬಂದಿಗಳೇ ಮುಂದೆ ನಿಂತು ಹೆಲ್ಪ್ ಮಾಡ್ತಾ ಇರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ನಾವು ಈ ಹಿಂದೆ ಕೂಡ ಅಂಡರ್ಪಾಸ್ ನೆನಪಿರ್ಬೋದು, KR ಸರ್ಕಲ್ನ ಅಂಡರ್ಪಾಸ್ನಲ್ಲಿ ಕಂಪ್ಲೀಟ್ ಆಗಿ ನೀರು ತುಂಬಿ ಒಬ್ಬ ಮಹಿಳೆ ಮೃತಪಟ್ಟಂತ ಸಂದರ್ಭದಲ್ಲೂ ಕೂಡ ನಮ್ಮ ಸಿಬ್ಬಂದಿಗಳು ಹೆಲ್ಪ್ ಮಾಡಿದ್ರು, ಮಾನವೀಯತೆಯನ್ನ ಮೆರೆತಿದ್ರು, ಸುದ್ದಿಯ ಸಾರ್ಥಕತೆಯನ್ನ ನಾವು ಬಿತ್ತರಿಸಿದ್ವಿ. ಈಗಲೂ ಕೂಡ ಅಷ್ಟೇ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಏನ್ ಮಾಡಬೇಕು ಅದನ್ನ ನಾವು ಮಾಡ್ತಾ ಇದೀವಿ. ಬಟ್ ನಮ್ಮ ಕೆಲಸ ನಾವು ಮಾಡಿದ್ವಿ, ರೈಟ್. ಆದ್ರೆ ಅಧಿಕಾರಿಗಳಿದಾರಲ್ಲ, ಅವ್ರಿಗೆ ಸಂಡೇ ರಜೆಯ ಮೋಡ್ನಲ್ಲಿ ಇದ್ದಾರೆ. ನೋಡಿ, ಪ್ರತಿಭಟನೆಯನ್ನು ಕೂಡ ಆಮ್ ಆದ್ಮಿ ಪಾರ್ಟಿಯವರು ಯಾವ ರೀತಿ ಮಾಡ್ತಾ ಇದ್ದಾರೆ. ಒಬ್ಬ ಮನುಷ್ಯ ಮಲಗಬಹುದು ಅಲ್ಲಿ, ಅಷ್ಟು ಆಳಕ್ಕೆ ಗುಂಡಿ ಬಿದ್ದಿದೆ, ಅಲ್ಲಿ ಅಷ್ಟು ಆಳದಲ್ಲಿ ನೀರು ತುಂಬಿದೆ. ನೀರು ತುಂಬಿರ್ಬೇಕಾದ್ರೆ ಗಾಡಿ ಓಡಿಸೋದು ಸ್ಕಿಡ್ ಆಗ್ತಿರುತ್ತೆ, ಬ್ಯಾಲೆನ್ಸ್ ಸಿಗಲ್ಲ. ಅಂತದ್ರಲ್ಲಿ ಗುಂಡಿನೂ ಗೊತ್ತಾಗಲ್ಲ, ಇಲ್ಲಿ ಗುಂಡಿ ಇದೆಯಾ ಮತ್ತೊಂದು ಕಡೆ ಇದೆಯಾ ಅಂತ. ಎಲ್ಲಾ ಗಾಡಿಗಳು ವಾಲ್ತಾ ಇದಾವಲ್ಲಿ. ಎಷ್ಟೊಂದು ಜನ ಬಿದ್ದಿದ್ದಾರೆ ಅಲ್ಲಿ. ಎಷ್ಟು ಜನ ಬಿದ್ರು ಅಂತ ಲೆಕ್ಕ ಇಲ್ಲ. ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೇನೆ 5ಕ್ಕೂ ಹೆಚ್ಚು ವಾಹನ ಸವಾರರು ಬಿದ್ದಿದ್ದಾರೆ. ರಸ್ತೆಯಲ್ಲಿ ವಿಪರೀತವಾಗಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. 1 ಕಿಲೋಮೀಟರ್ ತನಕ ವಾಹನಗಳು ಸಾಲುಗಟ್ಟಿ ನಿಂತಿದೆ. ಬಿಕಾಸ್ ರಸ್ತೆ ಇಷ್ಟು ಖರಾಬ್ ಆಗಿದ್ದಾಗ ವಾಹನಗಳು ಮುಂದಕ್ಕೆ ಹೋಗೋದಾದ್ರೂ ಹೇಗೆ? ಒಂದು ವೆಹಿಕಲ್ ಅಲ್ಲೇ ಸ್ಟಕ್ ಆಗ್ತಾ ಇದ್ದಿದ್ದು, ವೀಲ್ಗಳು ಅಲ್ಲೇ ಸ್ಟಕ್ ಆಗ್ತಾ ಇದ್ದಿದ್ದು, ಇನ್ನೊಂದು ವೆಹಿಕಲ್ ಅಲ್ಲೇ ಮಗಚ್ ಬೀಳ್ತಾ ಇದ್ದಿದ್ದು. ಹಿಂಗಾಗ್ಬೇಕಾದ್ರೆ ಆಬ್ವಿಯಸ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಇದಕ್ಕೆ ಹೊಣೆಗಾರರು ಯಾರು? ಸಂಬಂಧಪಟ್ಟಂತಹ ವಾರ್ಡ್ ಇಂಜಿನಿಯರ್ಗಳು, ಅಧಿಕಾರಿಗಳು, AE ಎಲ್ಲ ಏನ್ ಮಾಡ್ತಾ ಇದ್ದಾರೆ? ಸಂಡೇ ಅಂತ ಜಾಲಿಯಲ್ಲಿ ರಜೆ ಮೂಡಲಿದ್ದಾರೆ. ಅವ್ರಿಗೇನು, ಅವ್ರ ಮನೆಗಳ ಸುತ್ತಮುತ್ತ ಅಂತೂ ಇಂಥದ್ದಿರಲ್ಲ. ಅವ್ರದ್ದೆಲ್ಲ ಮನೆ ಎಲ್ಲಿರುತ್ತೆ ಅಂದ್ರೆ ಡಾಲರ್ಸ್ ಕಾಲೋನಿ, ಈ ಕಡೆಗೆ ಶಿವಾನಂದ ಸರ್ಕಲ್, ಈ ತರ ಮೇನ್ ಏರಿಯಾಗಳಲ್ಲಿ ಇರುತ್ತೆ. ಅವ್ರಿಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಪ್ರಕಾಶ್. ಟ್ರಾಫಿಕ್ ಜಾಮ್ನ ಸಮಸ್ಯೆ, ಇನ್ನೊಂದು ಕಡೆಗೆ ಗುಂಡಿಯ ರಸ್ತೆ, ಇದೆರಡರಿಂದ ವಾಹನ ಸವಾರರು ಎಷ್ಟು ಪರದಾಡ್ತಾ ಇದ್ದಾರೆ. ಈಗಲಾದ್ರೂ ಅಟ್ಲೀಸ್ಟ್ ಅಧಿಕಾರಿಗಳು ಯಾರಾದ್ರೂ ಬಂದಿದ್ದಾರಾ, ರೆಕ್ಟಿಫೈ ಮಾಡೋ ಕೆಲಸ ಮಾಡ್ತಾ ಇದ್ದಾರಾ, ಅಥವಾ ಇವತ್ತು ಸಂಡೇ ನಾವು ವರ್ಕ್ ಮಾಡಲ್ಲ ಅನ್ನೋ ಮನಸ್ಥಿತಿಯಲ್ಲೇ ಇದ್ದಾರಾ? ಗುಂಡಿಗಳ ನಿರ್ಮಾಣದ ಎಫೆಕ್ಟಿನ ಪರಿಣಾಮವಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದೀಗ ಟ್ರಾಫಿಕ್ ಕೂಡ ಉಂಟಾಗಿದೆ. ವೆಹಿಕಲ್ಸ್ಗಳು ಮುಂದಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಸುಮಾರು ಅರ್ಧ ಗಂಟೆಯಿಂದಲೂ ಕೂಡ ವೆಹಿಕಲ್ಸ್ಗಳು ಅದೇ ಜಾಗದಲ್ಲೇ ನಿಂತಿರುತ್ತೆ. ನಿಧಾನಕ್ಕೆ ವೆಹಿಕಲ್ಸ್ಗಳು ಮೂವ್ಮೆಂಟ್ ಆಗುತ್ತೆ. ಈಗಾಗಲೇ BBMP ಅಧಿಕಾರಿಗಳು ಬೆಳಗ್ಗಿಂದ ಇಲ್ಲಿನ ಅವಾಂತರಗಳ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ರು ಕೂಡ ಒಬ್ಬ ಅಧಿಕಾರಿ ಕೂಡ ಇಲ್ಲಿ ಸ್ಥಳಕ್ಕೆ ಬಂದಿಲ್ಲ. ಕಂಪ್ಲೀಟ್ ಆಗಿ 1 ವೇ ಮತ್ತೆ 2 ವೇ ಅಲ್ಲಿ ಸಂಚರಿಸುವಂತಹ ಎಲ್ಲ ವೆಹಿಕಲ್ಸ್ಗಳು ಕೂಡ ಈಗ ಕ್ಯೂ ಅಲ್ಲೇ ಹಾಗೆ ನಿಂತಿದ್ದಾವೆ, ನಿಧಾನಕ್ಕೆ ಸಂಚಾರ ಆಗ್ತಾ ಇದ್ದಾವೆ. ಮಕ್ಕಳನ್ನ ಬೈಕ್ಗಳ ಮೇಲೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಕೆಸರು ನೀರಿನಲ್ಲೇ ಕಾಲುಗಳನ್ನ ಕೆಳಗಿಡಬೇಕಾಗುತ್ತೆ, ಬ್ಯಾಲೆನ್ಸ್ ತಪ್ಪಿದ್ರೆ ಕೆಳಗೆ ಬೀಳ್ತಾರೆ. ಈ ರಸ್ತೆಯ ಉದ್ದಗಲಕ್ಕೂ ಕೂಡ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವೆಹಿಕಲ್ಸ್ಗಳನ್ನ ಬೇರೆ ಒಂದು ರೂಟ್ಗೆ ಡೈವರ್ಟ್ ಮಾಡಲಿಕ್ಕೆ ಅಥವಾ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದಕ್ಕೆ ಯಾವ ಟ್ರಾಫಿಕ್ ಪೊಲೀಸರು ಕೂಡ ಬರಲಿಲ್ಲ.
ಜೊತೆಗೆ BBMPಯ ಸಿಬ್ಬಂದಿಗಳು ಕೂಡ ಇಲ್ಲ. ಒಂದಿಷ್ಟು ಸ್ಥಳೀಯರೇ ಅಲ್ಲೇ ರಸ್ತೆಯ ಪಕ್ಕದಲ್ಲಿ ವೆಹಿಕಲ್ಸ್ ಗಳನ್ನ ನಿಲ್ಲಿಸ್ತಾರೆ. ಅವರೇ ಬೇರೆ ಬೇರೆ ರೂಟ್ಗಳಿಗೆ ಹೋಗುವಂತೆ ಸೂಚನೆಯನ್ನ ಕೂಡ ಕೊಡ್ತಾರೆ. ಬಹುಶಃ ಗಮನಿಸ್ತಾ ಇದ್ರಿ ಯಾವ ಮಟ್ಟಿಗೆ ಟ್ರಾಫಿಕ್ ಆಗ್ತಾ ಇದೆ ಅಂತ ಹೇಳಿ. ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ, ವೆಹಿಕಲ್ಸ್ ಗಳ ಮೂವ್ಮೆಂಟ್ಗೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಕೂಡ ಉಂಟಾಗುತ್ತೆ. ಸೊ ಇದನ್ನ ಕ್ಲಿಯರೆನ್ಸ್ ಮಾಡುವಂತಹ ಟ್ರಾಫಿಕ್ ಪೊಲೀಸರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, BBMPಯ ಸಿಬ್ಬಂದಿಗಳು ಕೂಡ ಬರೋದಿಲ್ಲ. ಆದ್ರೆ ಜನ ಮಾತ್ರ ನರಕ ಅನುಭವಿಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ವೆಹಿಕಲ್ಸ್ಗಳು ಹೋಗೋದಕ್ಕೆ ಆಗೋದಿಲ್ಲ. ಸೊ ಈ ರೀತಿಯ ಅವಾಂತರಗಳಾದಾಗ ಸಿಬ್ಬಂದಿಗಳು ಬರಬೇಕು, ಆದ್ರೆ ಯಾವುದು ಕೂಡ ಕೇರ್ ಮಾಡೋದಿಲ್ಲ. ಒಂದಿಷ್ಟು ವಾಹನ ಸವಾರನ ಮಾತನಾಡಿಸ್ತೀನಿ. ಸರ್ ಹೇಳಿ, ಹೇಗಿದೆ ಸಿಚುವೇಶನ್ ಹೇಳಿ ಮೇಡಮ್. ಬಹುಶಃ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ಲಿ ಜಾಮ್ ಆಗಿದೆ. ಸರ್ ಹೇಗಿದೆ ಸಿಚುವೇಶನ್? ತುಂಬಾ ನೋಡಿದ್ದೀವಿ ಸರ್, ತುಂಬಾ ಗಲೀಜ್ ಇದೆ ರೋಡ್ ಸರ್. ಹೇಳಿ. ಎಲ್ಲಾರು ಕರ್ನಾಟಕ ಈ ತರ ಇದೆ, ರೋಡ್ ಪೂರ್ತಿ ಗಲೀಜ್ ಇದೆ, ಪೂರ್ತಿ ನೀರು ಬಂದ್ರೆ ರೋಡ್ ಹೋಗ್ಬಿಟ್ಟಿದೆ ಪೂರ್ತಿ. ಈ ಗುಂಡಿಗಳಿಂದ ತುಂಬಾ ಟ್ರಾಫಿಕ್ ಆಗ್ತಾ ಇದೆ. ಎಷ್ಟೊತ್ತಿಂದ ಲಾಕ್ ಆದ್ರಿ? ಹೆಂಗಿದೆ? 2 hours ಇಂದ ಓಡಿತಾ ಇಲ್ಲ ಗಾಡಿ, ಹೆಂಗಂದ ಇದೆ. ಬಹುಶಃ ಗಮನಿಸ್ತಾ ಇದ್ದೀರಿ, ನನ್ನ ಒಂದಿಷ್ಟು ವೆಹಿಕಲ್ಸ್ ಗಳು ಕೂಡ ಕೆಟ್ಟು ನಿಲ್ತಾ ಇದಾವೆ. ಸೊ ಕೆಟ್ಟು ನಿಲ್ಲುವಂತಹ ಪರಿಣಾಮವಾಗಿ ಅಲ್ಲಲ್ಲಿ ಮತ್ತೆ ಟ್ರಾಫಿಕ್ ಕೂಡ ಉಂಟಾಗುತ್ತೆ. ಹೆಜ್ಜೆಗೂ ಕೂಡ ಗುಂಡಿಗಳಿದಾವೆ. ಆ ಗುಂಡಿಗಳನ್ನ ತಪ್ಪಿಸ್ಕೊಂಡು ಮುಂದಕ್ಕೆ ಹೋಗೋದೇ ದೊಡ್ಡ ಚಾಲೆಂಜಿಂಗ್ ಆಗಿದೆ. ಇನ್ನು ಒಂದಿಷ್ಟು ವಾಹನ ಸವಾರರಂತರೂ ರೋಸಿ ಹೋಗಿದ್ದಾರೆ. ಯಾವ ಪ್ರಮಾಣಕ್ಕೆ ಅಂದ್ರೆ ಗಾಡಿನ ಇಲ್ಲೇ ನಿಲ್ಸಿ ಹೋಗ್ಬಿಡೋಣ ಅನ್ನುವಷ್ಟರ ಮಟ್ಟಿಗೆ ರೋಸಿ ಹೋಗಿದ್ದಾರೆ. ಸುಮಾರು ಹೊತ್ತಿಂದ ಕೂಡ ಸರ್, ಬಹುಶಃ ಈ ರೀತಿಯ ಅಧ್ವಾನದ ಸ್ಥಿತಿ ಇದ್ರೂ ಕೂಡ ಸ್ಥಳೀಯ ಇಂಜಿನಿಯರ್ಗಳು ಬರೋದಿಲ್ಲ ಇಲ್ಲಿಗೆ ಅಂತಂದ್ರೆ ನಿಜಕ್ಕೂ ಕೂಡ BBMP ಸಿಬ್ಬಂದಿಗಳಿಗೆ ನಾಚಿಕೆ ಆಗಬೇಕು. ಇವತ್ತು ರಜಾ ದಿನ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಂಡಂಗೆ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ವಾರ್ಡ್ ಇಂಜಿನಿಯರ್ಗಳಾದ್ರೂ ಕೂಡ ವಿಸಿಟ್ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ತಾತ್ಕಾಲಿಕ ವ್ಯವಸ್ಥೆಯನ್ನಾದ್ರೂ ಕೂಡ ಮಾಡಬೇಕಾಗಿತ್ತು. ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಜನ ಹೆಂಗ್ ಪರದಾಡ್ತಿದ್ದಾರೆ ಅನ್ನುವಂಥ ಬೇಸಿಕ್ ಕಾಮನ್ ಸೆನ್ಸ್ ಅನ್ನು ಕೂಡ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಲ್ಲಿನ ವಾಹನ ಸವಾರರು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್.